ನೋಡ್ರಪ್ಪ ಎಲ್ಲಿ ಬಂದ್ರಿ ಶ್ವೇತವ್ರ? ಫಸ್ಟಿಗೆ ಶಿರ್ಸಿ ಮಾರಿಕಾಂಬಾಗ್ ಬಂದಿರೋದು. ಹೌದು, ಮಧುಕೇಶ್ವರಿ ದೇವಸ್ಥಾನ ಬನವಾಸಿಗೆ ಬಂದೇವು ನಾವು ಇವತ್ತ. ನೋಡ್ರಿ ಇಲ್ಲಿ ಎಷ್ಟು ಚಂದ ಐತಿ ಕಲ್ಲಿನ ಮಂಟಪ. ಶ್ವೇತ ಬಾಗ್ಲಿದೆ ಆ್ಯಕ್ಚುಲಿ, ನಾನು ಮಂಟಪ ಅಂತಂದೆ. ಇಲ್ಲಿ ನೋಡ್ರಿ ಇಲ್ಲಿ ಕಲ್ಲಿನ ಆನೆಗಳು ಅದಾವು. ಆನೆಗಳ ಡೀಟೇಲ್ಸ್ ಎಷ್ಟು ಚಂದ ಐತೆ ಅಂತಂದ್ರೆ ಅಬ್ಬಾ. ಇದು ನಾಗವಲ್ಲಿ ಪಿಕ್ಚರ್ನಾಗ ಒಂದು ಕಟ್ಗಿ ಬೆಡ್ ಇರ್ತೈತೆ ನೋಡು, ಆ ಹೀರೋಯಿನ್ ಹಿಂಗೆ ಎತ್ತಿ ಚಲ್ತಾಳ. ಅದು ಎಷ್ಟು ಡಿಸೈನ್ ಅದಿತ್ಲ, ಅಂಥದ್ದು ಕಲ್ಲಿನ ಬೆಡ್ ನೋಡಿ ಇನ್ನಿ ಇಲ್ಲೈತ್ ನೋಡು. ಶ್ವೇತಾರ ಏನ್ ಕಾಣ್ಸಾತೈತ್ರಿ ಸೀನಾ? ದ್ರೋಣಿ ಇರ್ಬೇಕಿತ್ತು. ನೋಡು ಫಾಲ್ಸ್ ಐತಿ. ಇನ್ನೊಂದು ಡಿಸಪಾಯಿಂಟ್ ಏನಾತಂದ್ರೆ ನಾವು ನೀರ್ ಮೇಲೆ ಅಂದ್ರೆ ಅದ. ನಮಸ್ಕಾರ ರೀ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಈಗ ಸ್ಟಾರ್ಟ್ ಮಾಡತ್ತೀವಿ. ಇವತ್ತು ನಾವು ಎಲ್ಲಿ ಬಂದೇವಪ್ಪ ಅಂತಂದ್ರೆ ಕುಡ್ಚಿ ಬಸವನಾಗ ಬಂದೇವಿ. ಟ್ರಿಪ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಬಸವಣ್ಣನ ಆಶೀರ್ವಾದ ತಗೋತೇವಿ, ನೀವು ಆಶೀರ್ವಾದ ತಗೋರಿ. ಇಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡಿದ್ರೆ ನಿತ್ತು ನಿಲ್ಲಾರ್ದಂಗೆ ಹಂಗೆ ಹೋಗ್ತಾನೆ ಇರ್ತೈತೆ ಜರ್ನಿ. ಸೊ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಏನು ಇಂಟ್ರೋ ಮುಗಿಯೋದ್ರಾಗ ಹೋಗಿ ಎಲ್ಲರೂ ಬಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಹಂಗಿತ್ತಂದ್ರೆ ಇವತ್ತಿನ ಡೇ ಒಳಗೆ ಏನೆಲ್ಲ ಆಕೈತಿ ನೋಡೋಣ ಅಂತ. ಸಾಕು ಬಾಯಿ ಮುಚ್ಕೊಂಡು ನಡಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಿ. ನಡ್ರಿ ಹೋಗೋಣ. ಹೌದೌದು ಬರ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಏನನ್ನದ ಪ್ರಶಾಂತ ನನ್ನ ಕೂದಲ ಹರಾತವಂತ ಹೇಳತ್ತಾರ ಅವ್ರ. ನಮ್ಮ ಅಣ್ಣ ತಲೆ ಫೋಟೋ ತೆಗಿಯತ್ತ ಮಗಳ ತಲೆ ಕ್ಯಾಪ್ ಹಾಕಂದ್ರ ತಾನತ್ ಕ್ಯಾಪ್ ಹಾಕೊಂಡ್ಬಿಟ್ಟ ತನ್ನ ತಲೆಗೆ. ಹಾಕು ಬೇರೆ ನಾಷ್ಟ ಮಾಡೋಣ್ರಿ. ಎಸ್ ಮಮ್ಮಿ ನೋಡ್ರಿ ಇಲ್ಲಿ ಹೊಲ್ದಾಗ ಮಾವಿನ ಗಿಡದ ಕೆಳಗ ನಾವು ನಾಷ್ಟ ಮಾಡಕ್ ಹೋಗ್ತೇವಿ. ಬರ್ರಿ ನಾಷ್ಟ ಮಾಡೋಣ ಅಂತ. ಮಾವಿನ ತೋಪಿನಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಇಂದು. ಹೌದು ನೋಡ್ರಿ ಇಲ್ಲಿ ಬಡ ಫಸ್ಟ್ ಕ್ಲಾಸ್ ಕಾಂಕ್ರೀಟ್ ಹೊಡೆಯೋಣ ಅಂತ. ಫಸ್ಟ್ ಕ್ಲಾಸ್ ಒಂದ್ಸಲ ಬಿತ್ತಂದ್ರ ಮಾವಿನ ತೋಪ ಜ್ಯೋತಿ ಅಕ್ಕಾರ್ದ ಅಂತ. ಜ್ಯೋತಿ ಅಕ್ಕಗಳದ ಇದು ಮಾವಿನ ತೋಪ ಮನೆ ನಿಮ್ದೇನೈತ್ ಸೈತ ಆಚೆ ಕಡೆ ಮುಂದಿನ ಕಬ್ಬಿನ ತೋಪ ನಿಮ್ದ? ಕಬ್ಬಿನ ಹೊಲ ನಮ್ದು. ಏನತಕ್ಕ ಇಲ್ಯಾಕ್ ಬಂದ್ ಕೂತಿ ಕೆಳಗ? ಅದಕ್ಕ ಜೋಡಿನ ಕೊಂಡಿರ್ಬೇಕಂತ ಹೇಳಿ ಜೊತೆಕ ಕರೆ ಹೇಳ. ಅಲ್ಲಿ ಹಿಂದ ಗಾಳಿ ಬರವಲ್ತಂತೆ ಬಂದೆವು. ಏನ್ ಪ್ರಶಾಂತನ ಕಡೆ ಕೊಂಡಿರ್ಬೇಕಂತ ಬಂದೆವು. ಶಿವನ್ ಪಾದಕ್ಕೆ ಹೋಗ್ತೇವ. ಮತ್ ಮುರುಡೇಶ್ವರ ಕರ್ಕೊಂಡೋಗವ್ರಿ ಅವ್ರ. ಅಲ್ಲ ಪ್ರಶಾಂತನ ಅಂತಾನೀಗ ಆರಾಮ್ ಕೂತಿದ್ ನಾನು ಇಲ್ಲಿ ಬಂದ ಜೊತೆಗೆ ಹಂಗ ಅಂತಿರ್ತಲ್ಲ ಮನಸ್ನಾಗ ಅನ್ನ. ನೋಡ್ರಪ್ಪ ಎಲ್ಲಿ ಬಂದ್ರಿ ಶ್ವೇತವ್ರ? ಫಸ್ಟಿಗೆ ಶಿರ್ಸಿ ಮಾರಿಕಾಂಬಾಗ್ ಬಂದಿರೋದು. ಹೌದು, ಫಸ್ಟ್ ಟೈಮ್ ನಾನು ಸೆಲ್ಫಿ ಹಿಡಿದು ವಿಡಿಯೋ ಮಾಡಾಕತ್ತೇನೆ ನೋಡ್ರಿ. ಚಲೋ ಅನ್ಸದ ಶ್ವೇತ ಹಿಂಗ, ಯಾಕಂದ್ರೆ ಎಲ್ಲ ಕ್ಲಿಯರ್ ಕಾಣೋದೈತಿ. ಹೌದು, ಫಸ್ಟಿಗೆ ನಾವು ಶಿರ್ಸಿ ಮಾರಿಕಾಂಬಾ ದೇವಿ ದರ್ಶನ ತೊಗೊಳಕ್ ಬಂದೇವಿ. ಸೊ ಎಲ್ಲರೂ ಅಲ್ಲಿ ಮುಂದೆ ಹೊಂಟಾರ. ನೋಡ್ರಿ ನಾವು ಹೋಗೋಣ ಅಂತ. ಬಿಸಿಲರೆ ಭಯಂಕರ ಐತಿ. ಅಲ್ಲ ನಿದ್ದೆಗೆ ನಾನು ಒಮ್ಮೆ ಎದ್ದು ಹಿಂಗೆ ದೇವ್ರ ದರ್ಶನ ಮಾಡ್ದಂಗೆ ಆಗದ ನಿಮ್ಗೆ ಈಗ ಸದ್ಯಕ್ಕೆ. ಫುಲ್ ಎಲ್ಲರೂ ಮಜಾ ಮಾಡಾಕತ್ತಾರ, ನಾ ಇಬ್ರು ಗಂಡ ಹೆಂಡತಿ ಮಕ್ಕೊಂಡ್ಬಿಟ್ಟೇವಿ. ನೋಡ್ರಿ ಈಗ ಪಾದರಕ್ಷೆಗಳನ್ನಂತರೂ ಬಿಟ್ವಿ ಅದ್ರ ಜಾಗಕ್ಕೆ. ನೋಡ್ರಿ ಈಗ ಹೋಗೋಣಂತ ಒಳಗೆ. ಕಾಲ್ ನೆಲದ ಮೇಲೆ ಇಡಕ್ಕೆ ಆಗೋಲ್ತ, ಬಗ ಅನ್ನತಾವ.
ಅಲ್ಲ ಇಲ್ಲ ಕಾಸ್ಟ್ ಕಾದಿಲ್ಲಲ್ಲ ಇಲ್ಲ ಪ್ರಶಾಂತನ ನೋಡ್ರಿ ಅಲ್ಲಿಂತ ಮ್ಯಾಟ್ ಮೇಲೆ ಬನ್ನಿ ಏನು ಬೇಕು ಹೂಕಾಯಿ ಮರ ನೀವು ಬೆಳಗಾವಿಯಿಂದ ಬಂದು ಜೊತೆಕ ಹೋದಲ್ಲೆಲ್ಲ ಅನ್ನ ವ್ಯಾಪಾರ ಮಾಡವ ಹಾಂ ಎಷ್ಟು ವರ್ಷ ಆತ ಇಲ್ಲಿ ಬಂದ ಶ್ವೇತಾ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಅನ್ಸಾತತ್ ನೋಡಿ. ಓಂ ನಮಃ ಶಿವಾಯ. ಏನ್ರಿ ಶ್ವೇತಾ ಮೇಡಮ್ಮ ದೇವಿ ದರ್ಶನ ಮಾಡಿದ್ರಿ? ಹೌದು, ಇಲ್ಲಿದ್ದು ಪೇಂಟಿಂಗ್ ಭಾಳ ಇರ್ತೈತಿ. ಇದಕ್ಕೆ ಏನೋ ಅಂತಾರೆ ಈ ಪೇಂಟಿಂಗಿಗೆ. ಪ್ರಶಾಂತ್ ಅನ್ನ ಕೇಳೋಣ ಹೇಳ್ತಾನೆ ಈ ಪೇಂಟಿಂಗಿಗೆ ಏನು ಅಂತಾರೆ ಅಂತೇಳಿ. ಅಲ್ಲ ಇದಕ್ಕೊಂದು ಸಪ್ರೇಟ್ ಹೆಸರು ಐತಿ. ಇಲ್ಲಿ ಅನ್ನಪ್ರಸಾದ ಐತಿ ಈಗ. ಹಾಂ, ಅನ್ನಪ್ರಸಾದ ತಗೊಂಡು ಮಹಿಷ, ಇದ್ರ ಹೆಸರು ಮಹಿಷ ಅಲ್ಲ. ಚಾಲು ಆಯ್ತು. ಕೋಟ್ ನೋಡು ಎಷ್ಟು ದೊಡ್ಡದ ಔಷಧ. ಏನಪ್ಪಿ ಅಂಬ ಸಿಹಿ ಮಾಡೈತಂತ. ನೋಡಲ್ಲಿ ಅಮ್ಮ ಸಿಹಿ ಮಾಡಿದ್ರು. ಪ್ರಶಾಂತನ ಬಂದು ನೋಡಿ ಕೇಳಿ ಅದಕ್ಕೆ ಏನಂತಾರಂತ. ವರ್ಲಿ ಆರ್ಟ್ ಟ್ರೆಡಿಷ್ನಲ್ ಆರ್ಟ್ ಅಲ್ಲ. ನಮ್ಮ ಶ್ವೇತಾ ಟ್ರೆಡಿಷ್ನಲ್ ಆರ್ಟ್ ಅನ್ನತ್ತಿದ್ರು ಅದಕ್ಕೆ. ಅಕ್ಕ ನೀನು ನೋಡಿ ಅದ್ರಾಕತ್ತಲ್ಲ ಅದು ಏನಕ್ಕ ನಿನ್ನ ಪವಾಡ. ಇಲ್ಲಿ ಮುಂದೆ ಬರ್ತೈತೆ ಅದು. ಮುಂದೆ ಬಂದು ಮುಖ ಕೊಟ್ಟಿದ್ದ ಆಗ ಎಷ್ಟಂದ್ರೆ ಹಾಂ ನೀವು ಮುಟ್ತೀವಿ ಹತ್ತು ಬೇಡ ಪಿ ಮ್ಯಾಲೆ ಹತ್ತು. ಅದಕ್ಕೆ ಹೇಳಿ ಪ್ರಾಕ್ಟೀಸ್ ಆಗಿಬಿಟ್ಟಿರ್ತೈತಿ. ಇಲ್ಲಿ ನೋಡ್ದ ಎಲ್ಲ ಹಾಕಿದ್ರೆ ಅದ ಬಾಳೆಹಣ್ಣು ಹಾಕ್ಬೇಕು. ಅದಕ್ಕೂ ತಿಂದು ಅದನ್ನ ಹಾಕ್ತಾರೆ ಎಲ್ಲರೂ. ಇದ್ರದ್ದು ಸ್ಟೋರಿ ಬರ್ತೈತಿ ಅಕ್ಕ ನಿಂಗೆ. ಇಲ್ಲೇ 1930ರಿಂದನ ಪವನವನ್ನ ನಿಲ್ಲಿಸ್ಯಾರಂತೆ. ಲಾಸ್ಟ್ ಟೈಮ್ ಸಹಿತ ನಾವು ಇಲ್ಲಿ ಬಂದಾಗ ಹೇಳಿದ್ವಿ. ಎಷ್ಟು ಮಂದಿಗೆ ನಾವು ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದು ನೆನಪೈತಿ, ಎಷ್ಟನೇ ನಂಬರ್ ಬ್ಲಾಗ್ ಅನ್ನೋದನ್ನ ಗೊತ್ತಿದ್ರೆ ಕಮೆಂಟ್ ಹಾಕಿ ಹೇಳ್ರಿ. ಸೊ ದೇವಿ ದರ್ಶನ ಅಂತೂ ಮಾಡ್ಕೊಂಡ್ವಿ. ಒಳಗಡೆ ಅಂತೂ ಕ್ಯಾಮ್ರಾ ಅಲೌಡ್ ಇಲ್ಲ, ಹೀಗಾಗಿ ವಿಡಿಯೋ ಮಾಡ್ಕೊಲಿಲ್ಲ ನಾವು ಒಳಗಡೆ. ಮೋಸ್ಟ್ ಆಫ್ ದಿ ಎಲ್ಲ ಕಡೆ ದೇವಿ ದರ್ಶನ ಅಥವಾ ದೇವ್ರ ದರ್ಶನ ಮಾಡಿದಾಗ ಕ್ಯಾಮ್ರಾ ಒಳಗಡೆ ಅಲೌಡ್ ಇರಂಗಿಲ್ಲ. ಪ್ರೈಮಸಿಸ್ನಾಗ ಅಷ್ಟೇ ಅಲೌಡ್ ಇರ್ತೈತಿ. ಹೊರಗಡೆ ಅದಷ್ಟೇ ತೋರಿಸ್ಬೋದು, ಬಿಟ್ರೆ ಒಳಗಡೆ ಅಂತೂ ತೋರ್ಸಕ್ಕೆ ಆಗಂಗಿಲ್ಲ. ನೋಡ್ರಿ ಈಗ ನೆಕ್ಸ್ಟ್ ಡೆಸ್ಟಿನಿಗೆ ಹೋಗೋಣಂತ. ಏನಂತೀರಿ ಶ್ವೇತವ್ರೆ? ನೋಡ್ರಿ ಬಿಸಿಲು ಐತೆ ಅಂತ ಹೇಳಿ ಅಲ್ಲಿ ಪಾನ್ಕ ಇಟ್ಟಾರ. ಬರ್ರಿ ಪಾನ್ಕ ಕೊಡಿ ಬರ್ರಿ ಪ್ರಸಾದ. ಎಲ್ಲರೂ ಬಂದಾರ. ನೋಡ್ರಿ ಇಲ್ಲೇ ಗುಡಿ ಒಳಗೆ ಬಂದ ಕೂಡಲೇ ಎಷ್ಟು ತಂಪು ಅನ್ಸಾಕತ್ತ ಶ್ವೇತಾ. ಹೌದಿಲ್ಲ, ಒಳಗಡೆ ಎಷ್ಟು ತಂಪೈತಿ. ಒಳಗೆ ಕುಂತೇನೇನ ಬಾಗಲ ಹಾಕ್ಕೊಂಡು ಕುಂತೇನೆ. ಹಿಂದಿಂತ್ರ ಇಂಥ ದೊಡ್ಡದು ಊದಿಕಾತ ನನಗೆಲ್ಲ ಬಂದ ಆಗಿಬಿಡ್ತಪ್ಪ. ಪೂರ್ತಿ ಬಂದ ಇದು ಹೋಗೋ ಮಟ್ಟ ಇಲ್ಲ ನನ್ನ. A few moments later. ಎಲ್ಲಿ ಬಂದೇವು ಅಂತಂದ್ರೆ ಮಾತೋಬರ ಶ್ರೀ ಉಮಾ ಮಧುಕೇಶ್ವರಿ ದೇವಸ್ಥಾನ ಬನವಾಸಿಗೆ ಬಂದೇವು ನಾವು ಇವತ್ತು. ಇದೇ ಫಸ್ಟ್ ಟೈಮ್ ಇರ್ಬೇಕು ನಾನು ಬನವಾಸಿಗೆ ಬಂದಿದ್ದೆ. ಹೆಸರು ಕೇಳಿವೆ. ವಾವ್, ಎಷ್ಟು ಚಂದ ಐತೆ ನೋಡ್ರಿ ರಥ. ದೊಡ್ಡದು ಹೊಸದು ಕಟ್ಟತ್ತಾರ ಶ್ವೇತಾ. ಇದು ಹಳೆ ರಥ ಸೇಮ್ ಮಾಡ್ಯಾರ. ರಥ ಅಂದೆ ಬೈ ಮಿಸ್ಟೇಕ್ ಆಗಿ ರಥ. ಏನು ಚಂದ ಐತಿ, ಅದ್ಭುತ. ಇದು ಬೇಸ್ ನೋಡಿ ಶ್ವೇತಾ ಅದ್ರದ್ದು. ನೋಡ್ರಿ ಇಲ್ಲಿ ಎಷ್ಟು ಚಂದ ಐತಿ ಕಲ್ಲಿನ ಮಂಟಪ. ಹಾಂ ಶ್ವೇತಾ ಬಾಗ್ಲಿದೆ ಆ್ಯಕ್ಚುಲಿ. ನಾನು ಮಂಟಪ ಅಂತಂದೆ. ಇಲ್ಲಿ ನೋಡ್ರಿ ಇಲ್ಲಿ ಕಲ್ಲಿನ ಆನೆಗಳು ಅದಾವು. ಆನೆಗಳು ಡೀಟೇಲ್ಸ್ ಎಷ್ಟು ಚಂದ ಐತೆ ಅಂತಂದ್ರೆ ಅಬ್ಬಾ. ನಾವು ಇಂಡಿಯಾ ಬಿಟ್ಟು ಹೊರಗೆ ಏನೇನೋ ನೋಡಕ್ಕೆ ಹೋಕ್ಕೇವಿ, ಆದ್ರೆ ನಮ್ಮ ಇಂಡಿಯಾದಾಗ ನೋಡುವಂಥದ್ದು ಎಷ್ಟೆಲ್ಲ ಐತಿ. ಮಸ್ತ್ ಪ್ಲೇಸಿಗೆ ಕರ್ಕೊಂಬಂದಾರ ನನಗೆ. ಭಾರಿ ಐತಿ ಎಕ್ಸ್ಪ್ಲೋರ್ ಮಾಡೋಕೆ. ಎಷ್ಟು ಸಣ್ಣ ಸೂಕ್ಷ್ಮ ಡಿಸೈನ್ ಅದಾವ ನೋಡಿ ಶ್ವೇತಾ ಅದ್ರ ಮೇಲೆ. ಹೌದಿಲ್ಲ, ಕಾಲು ಮಾತ್ರ ಸುಡಾಕತ್ತಾವ ಇಲ್ಲಂತಿಲ್ಲ. ಕಂಬುಗಳು ನೋಡು ಒಳಗೆ ಎಷ್ಟು ಚಂದ ಡಿಸೈನ್ ಅದಾವ ಶ್ವೇತಾ. ಚಂದ ಅದಾವಲ್ಲ. ನನಗನ್ಸೋ ಮಟ್ಟಿಗೆ ನಾ ಬನವಾಸಿ ಬಗ್ಗೆ ಎಲ್ಲೋ ಪಾಠದಾಗ ಕೇಳೇನಿ, ಸ್ಕೂಲ್ನಾಗ ಕೇಳ್ದಂಗೆ ಐತೆ ನನಗೆ ನೆನಪಿದ್ದಿದ್ದು ಏನು. ಆದ್ರೆ ಫಸ್ಟ್ ಟೈಮ್ ಇವತ್ತು ಬಂದಿದ್ದ. ಪೂರ್ತಿ ಕಲ್ಲಿನ ದೇವಸ್ಥಾನ ಐತಿ ಇದು. ನೋಡ್ರಿ ಆ್ಯಕ್ಚುಲಿ ಮಂಟಪ ಬಸವಣ್ಣ ಎಷ್ಟು ದೊಡ್ಡದೈತೆ ನೋಡು ಒಳಗೆ. ಭಾರಿ ದೊಡ್ಡದೈತಪ್ಪ. ವಾವ್,
ಭಾಳ ದೊಡ್ಡದೈತಿ ಶ್ವೇತಾ ಇದು ವೈಡ್ ಆ್ಯಂಗಲ್ನಾಗ ಸಿಕ್ತು ಕ್ಯಾಮ್ರಾ ಒಳಗೆ ಫಿಟ್ ಆಗೋಲ್ತ ಹ್ಞೂ ಅಷ್ಟು ದೊಡ್ಡದೈತಿ ಬಸವಣ್ಣ ಭಯಂಕರ ದೊಡ್ಡದೈತಿ ಓಪಿ ತೈಹಿ ತೈಯ ತೈಹಿ ಸ್ಟಾಪ್ ನೋಡ್ರಿ ಇದು ತ್ರಿಲೋಕ ಮಂಟಪ ಅಂತ ಇಲ್ಲಿ ಸಾಕ್ಷಾತ್ ಶಿವ ಪಾರ್ವತಿಯವರು ಕೂತಾರ ಎಷ್ಟು ಚಂದ ಐತಿದ ಮಂಟಪ ಮತ್ತು ಮ್ಯಾಲೆ ಕಳಸ ಐತಿ ಇದಕ್ಕೊಂದು ಸಪ್ರೇಟ್ ಸಣ್ಣದಿದ್ರು ಆ ಸಣ್ಣದು ಇದ್ರೊಳಗೆ ಸಹಿತ ಎಷ್ಟು ಸೂಕ್ಷ್ಮ ಡಿಸೈನ್ಗಳು ಮಾಡ್ಯಾರ ನೋಡಿ ಶ್ವೇತ ಅಬ್ಬಬ್ಬಬ್ಬ ಒಳಗಡೆದ್ದು ದೇವ್ರದ ದರ್ಶನದ ವಿಡಿಯೋ ಮಾಡ್ಕೊಳಂಗಿಲ್ಲ ಅಂತ ಕೇಳಿದ್ನಿ ಅಲೌಡ್ ಇಲ್ಲ ಇಲ್ಲಿ ಮಟ್ಟ ಅಲೌಡ್ ಐತಿ ಇಲ್ಲಿ ಮಟ್ಟ ತೋರ್ಸೀನಿ పంతులు గంట 400 వస్తువులు గంట ಎಲ್ಲರೂ ಬಂದು ಪಾರ್ಕು ಎಲ್ಲರೂ ಬಂದು ಶ್ವೇತಾ ಈಗಿನ ಕಾಲದಾಗ ಹಿಂಗೆ ರೌಂಡ್ ಕಬ್ಬ ಮಾಡ್ಬೇಕಂದ್ರೆ ಲೇತ್ ಮಷಿನ್ಗಳು ಅದಾವ ಆ ಕಾಲದಾಗ ಲೇತ್ ಮಷಿನ್ ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಬಟ್ ಈ ರೇಂಜಿಗೆ ಇಷ್ಟು ಅಕ್ಯುರೇಟ್ ಆಗಿ ಒಂದು ನೂಲ್ ಸಹಿತ ಹಿಂದೆ ಮುಂದೆ ಆಗ್ಲಾರ್ದಂಗ ಹೆಂಗೆ ಕೆತ್ತಿರ್ಬೇಕು ಅವಾಗಿನ ಟೆಕ್ನಾಲಜಿ ಅಲ್ಲ ಅವಾಗಿನ ಡೆಡಿಕೇಶನ್ ಅಷ್ಟಿತ್ತು ಮಂದಿಗೆ ಮಾಡ್ಬೇಕನ್ನೋ ಛಲ ಭಾಳ ಇತ್ತು ಅವ್ರಿಗೆ ಅದಕ್ಕೆ ಅಷ್ಟು ಸೂಕ್ಷ್ಮವಾಗಿ ಕೆತ್ತಾರ ನೋಡೋತ್ನೆಲ್ಲ ಕಂಬಗಳು ನೋಡ್ರಿ ಇಲ್ಲೇ ಬಸವನ ಕಣ್ಣು ಅದಲ್ಲ ಸೊ ಆ ಕಣ್ಣು ಒಂದು ಇಲ್ಲಿರೋ ಪಾರ್ವತಿ ದೇವಿನ ನೋಡ್ತೈತಂತ ಏನು ಅದ್ಭುತ ಆಗಿರ್ಬೇಕಿದಂತ ಕಣ್ಣ ಹೇಳಕ್ಕ ಒಂದ್ ಕಣ್ಣ ಶಿವನ್ ನೋಡ್ತದಂತ ಒಂದ್ ಕಣ್ಣ ಪಾರ್ವತಿ ನೋಡ್ತದಂತ ಆ ಕಾಲದಾಗ ಎಷ್ಟು ಚಂದ ಕೆತ್ತನೆ ಮಾಡಿರ್ಬೇಕು ಹೇಳಕ್ಕ ಮತ್ತೆ ಇಷ್ಟೆಲ್ಲ ಪಿಲ್ಲರ್ಗಳು ನಡಕಿಂದ ಹಾಸಿ ನೋಡ್ಬೇಕಂತಂದ್ರ ಅದೇನು ಸಾಮಾನ್ಯ ಮಾತ ಹಾಂ ಬರ್ಬೇಕು ಜೊತೆಗೆ ಡಿಸೈನ್ ನೋಡಕ್ಕ ಏನು ಸೂಕ್ಷ್ಮ ಡಿಸೈನ್ ಅದಾವ ನವಿಲ ಇದು ನವಿಲಿನ ಮುಖ ಇದು ಹಿಂದಿಂದ ಇದನ್ನಿದು ಹಂಗಿಲ್ಲ ಹಾಂ ಅವಾಗ ಕಲ್ನಾಗ ಎಷ್ಟು ಚಂದ ಮಾಡ್ಯಾರ ಸ್ಮೂತ್ನೆಸ್ ಏನು ನೋಡ್ರಿ ಇಲ್ಲೇ ಫೋಟೋಶೂಟ್ ನಡೆದೈತಿ ನಮ್ಮ ಅಕ್ಕಂದು ಕ್ಯಾಬ್ ಆತೆ ಮತ್ತೆ ಎಲ್ಲಿ ನೋಡಿದೈತಿ ಫೋಟೋಶೂಟ್ ಈಚೆ ಕಡೆ ನಮ್ಮ ಶ್ವೇತಾ ರೀಲ್ಸ್ ಮಾಡ್ಕೊಳಕ್ಕೆ ರೆಡಿಯಾಗಿ ನಿಂತಾರ ರೆಡಿ ರೀ ಶ್ವೇತಾ ಅವ್ರ ನೀವು ಜೀವನದಾಗ ಎಷ್ಟು ಥರದ ಬೆಡ್ಗಳು ನೋಡಿರಿ ಅಂದ್ರ ಕಾಟ್ ಹಾಂ ಕಾಟ್ ಸ್ಟೀಲ್ ಕಟ್ಗಿದ ಕ್ಲೌಡ್ ಸ್ಟೀಲ್ ಇತ್ತಿತ್ಲಾಗ ಸಿಮೆಂಟ್ ಹೌದಾನಿಲ್ಲ ನೀ ಎಲ್ರ ಕಲ್ಲಿನ ಕಾಟ್ ನೋಡಿ ಏನ ಲಾಸ್ಟ್ ಟೈಮ್ ಇದಕ್ಕೆ ಹೋಗಿದ್ವಲ್ಲ ಎಲ್ಲೇ ಮಂತ್ರಾಲಯಕ್ಕ ಹಾಂ ಹನುಮಂತಂದ ಬೆಡ್ ಇತ್ಲ ಹೌದು ನೋಡ ಕಲ್ಲಿನ ಬೆಡ್ ನೋಡಿನಿ ಅಂದಂಗ ಆದ್ರೆ ಇದು ನಾಗವಲ್ಲಿ ಪಿಕ್ಚರ್ನಾಗ ಒಂದು ಕಟ್ಗಿ ಬೆಡ್ ಇರ್ತೈತೆ ನೋಡು ಆ ಹೀರೋಯಿನ್ ಹಿಂಗೆ ಎತ್ತಿ ಚಲ್ತಾಳ ಹಾಂ ಅದು ಎಷ್ಟು ಡಿಸೈನ್ ಅದಿತ್ಲ ಅಂಥದ್ದು ಕಲ್ಲಿನ ಬೆಡ್ ನೋಡಿನಿ ಇಲ್ಲ ಐತೆ ನೋಡು ನೋಡಿ ಎಷ್ಟು ದೊಡ್ಡದೈತಿ ಅದ್ಭುತ ಒಳಗೆ ಅದ್ಭುತ ಅಂದ್ರೆ ಇದೇ ಇರ್ಬೇಕಲ್ಲ ಅಲ್ಲ ಒಂದು ಸಣ್ಣ ಡಿಸೈನ್ ನೋಡ್ರಿ ಅವ್ನು ಎಷ್ಟು ಚಂದ ಅದಾವ ಅದಾನತ್ತೆ ನಾನು ಕಲ್ಲಿಂದು ಇದು ಪ್ಯೂರ್ ಕಲ್ಲಿಂದ ಎಷ್ಟು ಬಾರಿ ಐತ್ಲ ಒಳಗೆ ಎಷ್ಟು ಸೂಕ್ಷ್ಮ ಡಿಸೈನ್ ಮಾಡ್ಯಾರ ಅದ್ಭುತಪ್ಪ ರಾಜರದಲ್ಲಪ್ಪ ಅದು ದೇವ್ರದ್ದು ಇರ್ಬೇಕದು ಮೇ ಬಿ ರನ್ ಓಡ್ರಿ ಶ್ವೇತಾ ಅವ್ರ ಆ್ಯಕ್ಚುಲಿ ಅಲ್ಲಿ ಫಸ್ಟಿಗೆ ಹೋಗಿದ್ವಲ್ಲ ಯಾವುದು ಮಾರಿಕಾಂಬ ದೇವಸ್ಥಾನ ಅಲ್ಲ ಅದು ಅಲ್ಲಿ ಅನ್ನಪ್ರಸಾದ ತೊಗೋಬೇಕಂತ ಅಂದ್ಕೊಂಡಿದ್ವಿ ಆದ್ರೆ ಅಲ್ಲಿ 12ರಿಂದ 2 ಗಂಟೆ ಮಟ್ಟ ಅಂತ ಟೈಮಿಂಗ್ ಇತ್ತು ಹಂಗೆ ಮುಂದೆ ಬಂದ್ವಿ ಮತ್ತೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡು ಬನವಾಸಿಗೆ ಬಂದ್ವಿ ಬನವಾಸಿ ಒಳಗೆ ನಮ್ಮ ನಸೀಬಿಗೆ ಅನ್ನಪ್ರಸಾದ ಸಿಕ್ಕೈತಿ ಬರ್ರಿ ಅನ್ನಪ್ರಸಾದ ಮಾಡೋಣ ಜೊತೆ ಆಟ ಆಡ್ಕೊ ತಿಂತಾಳ ಊಟ ಎಲ್ಲ ಅಲ್ಲ ತಮ್ಮ ಬಂದ್ ನೋಡು ಹಾಯ್ ಮೇಡಮ್ ಸ್ಪರ್ಶ ಏನಿದೆ ಆನಿ ಮುಟ್ಟಾತಿ ನೀನ ನಡಿ ಹೋಗು ನಡ್ರಿ ಕಾಲ್ ಸುಡಾತವ ನಡ್ರಿ ಬಾಯ್ ಬಾಯ್ ಮಾಡ ಆನಿಗೆ ಅದಕ್ಕೂ ಬಾಯ್ ಬಾಯ್ ಮಾಡ್ಬಿಡು
ನೋಡ್ರಿ ಫಸ್ಟ್ ಕ್ಲಾಸ್ ಊಟ ಅಂತೂ ಆತೀಗ ಪ್ರಸಾದ ತಗೊಂಡ ಮುಂದೆ ಹೊಂಟಿವಿ. ನಮ್ಮ ಸ್ಪರ್ಶ ಅವರು ಪುರ್ ಮಾಡ್ಕೋತ ಬರತ್ತಾರ. ನಡ್ರಿ ಮುಂದೆ ಯಾವ ಊರಿಗೆ ಹೋಗ್ತೇವೆ ಅಂತ ಹೇಳಿ ನಿಮ್ಗೆ ತೋರಿಸ್ತೇನಂತ. ನೋಡ್ರಿ ಇಲ್ಲೇ ಸಣ್ಣ ಪಾಪುನ ಎತ್ಕೊಂಡಾರ ನಮ್ಮ ಅಮ್ಮಾರ. ಯಾರದ ಪಾಪು? ಪಾಪು ಹಾಯ್ ಹಾಯ್ ಮಾಡಪ್ಪಿ ತಂಗಿ. ಹಾಯ್ ಮಾಡ್ತೀನಿ ಸ್ಪರ್ಶ. ನೋಡ್ರಿ ಇಲ್ಲೇ ಬನವಾಸಿ ಒಳಗ ಇಲ್ಲಿ ಹಲಸಿನ ಪಾರ್ಟಿ ಮಾಡಕತ್ತೇವಿ. ಊಟ ಹಲಸಿನ ಹಣ್ಣು ಅಲ್ಲದ ಅನಾನಸ್ ಅನಾನಸ್ ಪಾರ್ಟಿ ಮಾಡತ್ತೇವಿ. ನೋಡ್ರಿ ಚಲೋದು ಸ್ವೀಟ್ ಅದ ಹಣ್ಣು ಕರೆ. ಏ ಎಲ್ಲಾರು ಹೆಣ್ಮಕ್ಳ ಕಡೆ ತೆಲ್ಲಾಗ ಹಾಕೊಳಕ್ ರಬ್ಬರ್ ಬ್ಯಾಂಡ್ ಅದಾವೇನ ಬೇಕು ಯಾರಿಗೆ? ಅದಾವ ಬೇಕಂದ್ರೆ ಇಲ್ಲಿ ಡ್ರೈವರ್ ಸಾಹೇಬ್ರು ಇಟ್ಟಾರ. ತಗೋರ್ ಹಾಕೋರಿ. ಬಾಗ್ಲಾಗ್ಲಿ ರೀ. ಅಲ್ಲ ನಿಮ್ಮ ಹೆಣ್ಮಕ್ಳದ್ ನನಗೆ ತಿಳಿವಲ್ತ. ಅಲ್ಲಿ ಜೋಗ್ ಜಲಪಾತ ನೋಡಕ್ ಬಂದೇವೋ ಏನ್ ನಿಮ್ಮ ಪೌಡರ್ ಹಚ್ಕೊಂಡಿದ್ ಮಕ ನೋಡಕ್ ಬಂದೇವೋ? ಮಾಡ್ತೀರಿ ನಮ್ ತಲೆಗಳು ನೋಡ್ರಿ ಎಲ್ಲರೂ ಅಂಜಿ ಓಡ್ ಹೋಗ್ಬಾರ್ದಂತ. ಅಲ್ಲೇ ಲಾಗ್ ಮಾಡಕ್ ನೋಡ್ರಿ ಲಿಫ್ಟಿಕ್ ರಾಣಿ ಲಿಫ್ಟಿಕ್ ಹಚ್ಕೊಂಡು ರೆಡಿ ಹಾಕೊಂತಾಳ. ಏನ್ರಿ ಸತಾರ ಈಗ ಹಚ್ಕೊಂಡೆ ಇಲ್ಲದ್ನ ನಿನ್ ತುಟಿ ಕಲರ್ ಐತ್ಲ ಅದು. ಬಾ ಆಕೆ ಎಲ್ಲದಾಳ? ಏನ್ ಇಲ್ಲೇ ಬಿಡ್ತೀವಿ ಆಕಿನ? ಪೌಡರ್ ಹಚ್ಕೋತೇನೆ ಇಲ್ಲಿ ಬೇಡ. ನಮ್ ನ್ಯಾಚುರಲ್ ಕಲರ್ ವಾ ಪರ್ಮನೆಂಟ್ ಕಲರ್. ಪರ್ಮನೆಂಟ್. ಅಕ್ಕ ಕ್ಯಾಮ್ರಾ ಬಂದ್ ಮಾಡಿ ಹಚ್ಕೋ. ಕ್ಯಾಮ್ರಾ ಬಂದ್ ಮಾಡಿ ಹಚ್ಕೋ ಅಕ್ಕ. ಅಯ್ಯೇ ಇಲ್ಲ ಇಲ್ಲೇ ಹಚ್ಕೊಂಡ್ರು ಹೋಗೇ ಬಿಡ್ತೈತಿ. 2 ನಿಮಿಷ ಸೆಟ್ ಆಗಿಬಿಡ್ತಾವ. ಓಕೆ ಓಕೆ ಶ್ರದ್ಧಾ ಮೇಡಮ್ ಓರಿ ಬರ್ರಿ ಎಲ್ಲಾರು ಫಾಲ್ಸ್ ನೋಡಿ ಮತ್ತೆ ಹೊಳ್ಳಿ ತಿರುಗಿ ಬರಾಕತ್ರ. ಬಂದೆ ನಾವೆಲ್ಲ ಕ್ಯಾಮ್ರಾ ಗಿಮ್ರಾ ಎಲ್ಲ ಸೆಟ್ ಮಾಡ್ಕೊಂಡು ಇಳಿಬೇಕು ಅನ್ಗುಡ್ದ. ಟೈಮ್ ಬಾಳಕತ್ತಂದ್ರೆ ನಮಗ್ ಸ್ವಲ್ಪ ಟೈಮ್ ಹಿಡಿಯತೈತೆ. ಓಕೆ ಸಾವಕಾಶ ಹೇಳಿರಪ್ಪ. ಆ ಹುಡುಗಿನೊಂದು ಹಿಡ್ಕೊಂಡು ಲ್ಯಾಪ್ಟಾಪ್ ಅನ್ನಾರ ಇಲ್ಲೇ ಇರ್ತಾರ. ಬಾ ಇಲ್ಲೇ ಇರ್ತಾರಲ್ಲ ಮತ್ತೆ ಅನ್ನಾರ ಇಲ್ಲೇ ಇರ್ತಾರಲ್ಲ. ಬರ್ರಿ ವಾಪಸ್ ಬಂದ್ರ ಬಾ ನಮ್ಮವ್ರೆಲ್ಲ ಫಾಲ್ಸ್ ನೋಡ್ಕೊಂಡು. ನೋಡ್ರಿ ಶ್ರದ್ಧಾ ಅವ್ರೆ ಓರಿ ನೀರಿನ ಸಪ್ಪಳ ಕೆಳಗತ್ತಾನೆ. ನೀರಿಂದ ಅವಾಜ್ ಕೇಳ. ಅಯ್ಯೋ ಖರ್ಚಿ ಬಿತ್ತು. ಇಲ್ಲೇ ಐತಿ ಇಲ್ಲೇ ಐತಿ. ಈಗ ಸ್ವಲ್ಪ ಅಷ್ಟು ಬಿಸಿಲಿಲ್ಲ ನೋಡಿ ಸಂಜೆ ಆಗ ಬಂತಲ್ಲ. ಹಾ ನೀರಿಂದ ಅವಾಜ್ ಅಂತೂ ಕೇಳಾಕತೈತಿ. ಹಾ ಈಗ ಹೋಗಿ ನೋಡೋಣ್ರಿ. ಲಾಸ್ಟ್ ಟೈಮ್ ನಮ್ ಸ್ಪರ್ಶ 6 ತಿಂಗಳದ ಅಕ್ಕಿ ಇದ್ಲ. ಅವಾಗ ಬಂದಿದ್ವಿ ಫಸ್ಟ್ ಅವಾಗ ನಾವು 2, 3, 4ನೇ ವ್ಲಾಗ್ ಹಾ ಸ್ಟಾರ್ಟಿಂಗ್ ಅವಾಗ ಬಂದಿದ್ವಿ ನಾವು ಜೋಗ್ ಫಾಲ್ಸಿಗೆ. ಎಷ್ಟು ಮಂದಿಗೆ ಆ ವ್ಲಾಗ್ ನೆನಪೈತೆ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಇದ ಏನಿದ ಸರ್ಕಿಟ್ ಹೌಸ್ ಜೋಗ್ ಅಂತಿದ. ರೂಮ್ಸ್ ಇರ್ತಾವ. ಹಾ ಇಲ್ಲಿ ರೂಮ್ಸ್ ಅದಾವ ಶ್ವೇತಾ ಗೌರ್ಮೆಂಟ್ದು. ಓಕೆ ಸೊ ಗೌರ್ಮೆಂಟ್ ರೂಮ್ಗಳು ಸಿಗ್ತಾವ. ಅಂದ್ರೆ ಈಗ ಹೆಂಗ್ ನಾವು ಪ್ರೈವೇಟ್ ರೂಮ್ ಮಾಡ್ತೀವಲ್ಲ ಹಂಗ ಹಂಗ ಗೌರ್ಮೆಂಟ್ ಆ ರೀತಿ ಗೌರ್ಮೆಂಟ್ ರೂಮ್ಗಳು. ಶ್ವೇತಾ ಅವ್ರ ಏನ್ ಕಾಣ್ಸಾತೈತ್ರಿ ಸೀನ? ದ್ರೋಣಿ ಇರ್ಬೇಕಿತ್ತು. ಯಪ್ಪೋ ಅಲ್ಲೋಡು ಫಾಲ್ಸ್. ಅಲ್ಲ ಫಾಲ್ಸ್ ಐತಿ ಅಲ್ಲೋಡಲ್ಲಿ. ಸ್ವಿಮ್ಮಿಂಗ್ ಮಾಡೋ ವಾವ್ ಏನ್ ಮಸ್ತ್ ಕಾಣತೈತು. ಅಲ್ಟಿಮೇಟ್. ಇಲ್ಲಿ ಹೋಗ್ಯಾರ ನಮ್ಮವ್ರ. ಬರ್ರಿ ಅಲ್ಲೇ ಹೋಗೋಣ ಬರ್ರಿ. ವಾವ್ 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 ಮಸ್ತ್ ಕಾಣತೈತಿ ಶ್ವೇತಾ. ಕರೆನ ಬರ್ರಿ ಹೋಗೋಣ ಬರ್ರಿ. ನೋಡ್ಕೊಂಡ್ ಬಂದ್ರಿ ಮಾಮಾರ ಹೆಂಗೈತ್ರಿ? ಬಿಡವಲ್ರಿ. ಬರ್ರಿ ಬರ್ರಿ ಮತ್ತೊಂದ್ಸತಿ ಹೋಗ್ಬರೋಣ. ಬರ್ರಿ ಶ್ವೇತಾ. ನೀರ್ ಕಡಿಮೆ ಐತಿ. ಬರ್ರಿಪ್ಪ ಬರ್ರಿ. ನೀರ್ ಕಡಿಮೆ ಐತಿ ಕರೆ ಮಸ್ತ್ ಅಂದ್ರ ಮಸ್ತ್ ಕಾಣತೈತಿ. ನೋಡ್ಕೊಂಡ್ ಬರೋಣ ಬರ್ರಿ. ಓಕೆ ಓಕೆ ಏನ್ ನೀರ್ ಬೀಳತೈತಿ. ನಾವು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಬಂದಿದ್ವಲ್ಲ ಮಳಿ ಬಂದ್ ಹಿಂಗ್ ಉಲ್ಟಾ ಹೊಡೆದೈತಿ. ಶ್ವೇತಾ ಕರೆ ನಾವು ಬಂದಾಗ ಫುಲ್ ಮಳಿ ಇತ್ತು. ಮಳಿ ಇತ್ತು ಹೌದಿಲ್ಲ? ಭಾಳ ಮಳಿ ಇತ್ತು. ಏನಂದ್ಯಾಕ? ಏನಿಲ್ಲಪ್ಪ ಏನೋ ಹೇಳಕತ್ತಿದ್ದಿ. ನಾನು ಏನೋ ಲಕ್ಷ ಒಳಗೆ ಬೇರೆ ಕಡೆ ಹೋಗ್ಬಿಡ್ತು. ನನ್ನ ಲಕ್ಷ ಇಲ್ಲ. ನಾ ಫೋಟೋಗ್ ನಮ್ ಚೈತ್ರ ಬಾಳ ಪ್ರೀತಿ. ಹೌದನಕ? ನಿನ್ ಕ್ಯಾಮ್ರಾ ನೋಡ್ಲ ಮುಗಿತೀನಿ. ಅದ ಫೋಟೋ ಅಂತ ಅಂದ್ಬಿಟ್ರೆ ಮುಗಿತಾನ. ಓಕೆ ನೋಡ್ರಿಲ್ಲೇ ನಮ್ಮ ಪ್ರಶಾಂತನ ಏನು ಮಾಡಾಕತ್ತಾನ ಅಂತೇಳಿ. ಅಯ್ಯೋ ಅಯ್ಯೋ ನೋಡ್ರಿ ನಮ್ಮ ಪ್ರಶಾಂತನ ಅಲ್ಲಿ ಹೋಗಿ ಪೋಸ್ ಕೊಡಾಕತ್ತಾನ. ಅದು ಒಂದು ಕಾಲು ಮೇಲೆ ಎತ್ತೈತೆ. ಇಲ್ಲಿಂದ ನೋಡ್ರಿಪ್ಪ ಏನು ಕಾಣತೈತೆ ಸೀನ್. ಎತ್ತರ ಮೇಲೆ ನಿಂತು ತೊಗೊಳತ್ತೇನೆ ಫುಟೇಜ್. ಸೊ ಇಷ್ಟು ಎತ್ತರ ಮೇಲಿಂದ ಫುಟೇಜ್ ತೊಗೊಳತ್ತೀನಿ. ಇದ್ರಿಗೋಸ್ಕರ ಲೈಕ್ ಮಾಡ್ರಿಪ್ಪ. ಹೆಂಗೆ ಅನ್ಸತೈತಿ? ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ, ಲೈಕ್ ಮಾಡಕ್ಕೆ ಬಲ್ರಿ ಅಂದ್ರೆ ಹೆಂಗೆ ಹೇಳೋದು ನಿಮ್ಗೆ? ನೋಡ್ರಿ ಎಷ್ಟು ಸೀನ್ ಕಾಣತೈತಿ. ಅಣ್ಣ ನೀರಿಂದು ಹನಿಗಳು ಎಷ್ಟು ಕ್ಲಿಯರ್ ಕಾಣದ ನೋಡೋಣ ಅವು ಇಲ್ಲಿ. ಹೌದಿಲ್ಲ? ಸಾರಿ ಅಲ್ಲಣ್ಣ ಅದೇನೋ ಹಾಡಂದಲ್ಲ ಮತ್ತೊಮ್ಮನ್ನ
ಪ್ರಶಾಂತನ ಇನ್ನೂ ಮಾಡಲ್ಲ ಎಷ್ಟು ಚಂದ ಅಂದಿ ಲಿರಿಕ್ಸ್ ಭಾಳ ಚಂದ ಇದು ಏ ಇಲ್ರಿ ಬಂದೈತಿ ನಾನು ರೆಡಿ ಮಾಡತ್ತೇನೆ ಹಂಗೆ ಮಾಡ್ಕೊತ ಶೂಟ್ ಮಾಡಿರ್ತಾಳೆ ಆಕಿ ಹೀಗೆ ರೂಮ್ ಮಾಡಿ ಮೈಕ್ ತೆಗೆದು ಕೈಯಾಗ ಹಿಡ್ದಿಲ್ಲಪ್ಪ ಅದ ಅವ್ರಿಗೆ ಮಾತು ಕೇಳಿಸ್ಬೇಕಂತ ಹಿಂಗ ಏನ್ ಮಾಡತ್ತಾರ ಸತ ಪ್ಯಾಂಟ್ ಹಾಕು ಬದ್ಲಿ ಹೊಸ ಫ್ಯಾಷನ್ ಮುಂದೆ ಶಿಕ್ಷೆ ಇದು ಗಂಗಮ್ ಸ್ಟೈಲು ಚಿಂಗಮ್ ಸ್ಟೈಲು ಒಂದು ಗುರ್ತಾಗೋಲ್ತ ಏ ಸ್ಪರ್ಶಾನು ನಿಂದ್ರಸಲ್ಲಿ ಫೋಟೋ ತೆಗಿನ್ಸತ ಫೋಟೋ ತೆಗೀನು ನಾನು ಸ್ಟೈಲ್ ನ್ಯೂ ಇನ್ವೆನ್ಷನ್ ಬೈ ಪ್ರಶಾಂತ್ ಬಡ್ಗೇರ್ ಹಾ ಮಂಜುನಾಥ್ ಕುರ್ಚಿ ಕಮ್ಮಾರ್ ಶ್ವೇತಾ ಬದಾಮಿಯಿಂದ ಇಲ್ಲಿ ಮಟ್ಟ ಬಂದು ಅಲ್ಲೋ ಇವ ಹೌದು ಇಲ್ಲಿ ನೋಡ್ರಿ ಇಲ್ಲಿ ಅಪ್ಪಿ ಏನದ ಏನ್ ಮಾಡತೈತಿ ಅಂಕಿ ಏ ಹಿಡಿ ಬಿಡಪ್ಪ ಕಡ್ದೈತ ಏ ಕಡ್ದೈತ್ ಮತ್ತೆ ಪ್ರಶಾಂತನ ಒಟ್ಟಿಗೆ ಅದನ್ನ ಹೆಂಗಾರ ಮಾಡಿ ಹೆಗಲ ಮೇಲೆ ಕುಂಡ್ರಿಸ್ಕೋಬೇಕಂತದನ್ನ ಹಾ ಅದಕ್ಕ ಅಲ್ಲಿ ಅನ್ನ ತಿನ್ನೋದೈತಿ ಅಲ್ಲಿ ಮ್ಯಾಲ ಒಂದ್ ಕೂತೈತಿ ನಡ್ರಿ ಹೋಗೋಣ ನೋಡ್ರಿ ಈಕಿ ಖರ್ಚು ಅವ ಹೆಂಗ ಓಡ್ತಾನ ಓಡಲ್ಲಿ ಪಪ್ಪನ ಕಡೆ ಓಡ ಓಡ ಶ್ವೇತಾ ಅವ್ರ ಹಾ ಜೋಗ ಜಲಪಾತ ಅಂತೂ ನೋಡಿದ್ರಿ ನೆಕ್ಸ್ಟ್ ಟೈಮ್ ತೋರ್ಸವ್ರ ನೆಕ್ಸ್ಟ್ ಮತ್ತೆ ನಿಮ್ಗೆ ನೀರ್ ಇದ್ದಿದ್ ಪ್ಲೇಸ್ ಅನ್ನ ತೋರಿಸ್ತೇವೆ ನೋಡ್ರಿ ನೀರ್ ಇದ್ದಿದ್ದ ಪ್ಲೇಸ್ ನೀವು ತೋರಿಸ್ತಾರೋ ಏನ್ ಮಂಜುನಾಥ್ ಅವ್ರು ತೋರಿಸ್ತಾರೋ ಗೊತ್ತಾಗಲ್ತಲ್ಲ ಅವ್ರು ತೋರಿಸ್ತಾರ ನಾ ಎಕ್ಸ್ಪ್ಲೇನ್ ಡ್ರೈವರ್ ಸಾಹೇಬ್ರು ತೋರಿಸ್ತಾರಂತ ನಡ್ರಿ ನೋಡೋಣ ಅಂತ ನೆಕ್ಸ್ಟ್ ಪ್ಲೇಸ್ ಯಾವ್ದೈತಂತ ಎಲ್ಲಿ ಬಂದ್ ಮುಟ್ಟಿದ್ರಪ್ಪ ಈಗ ನಾವು ಸಿಗಂದೂರ್ ಚೌಡೇಶ್ವರಿ ದೇವಿ ದರ್ಶನ ಮಾಡ್ಕೊಳಕ್ ಬಂದೀವಿ ಬರ್ರಿ ದರ್ಶನ ಮಾಡ್ಕೊಳ್ಳೋಣ ಅಂತ ನನಗರ ಇಲ್ಲಿ ಬಂದ್ರ ಒಂಥರ ಇಷ್ಟು ಖುಷಿ ಆಕೈತೆ ಹೇಳ್ತಾನೆ ಅದು ಎಲ್ಲಿ ಖುಷಿ ಆಕೈತೆ ನನಗೆ ಯಾಕಂತ ಗೊತ್ತಿಲ್ಲ ಆ ರೇಂಜಿಗೆ ಖುಷಿ ಅಂದ್ರೆ ಇಲ್ಲಿ ಬಂದಾಗ ಆಕೈತೆ ಬಾಳ ಖುಷಿ ಆಕೈತಿ ಇನ್ನೊಂದು ಡಿಸಪಾಯಿಂಟ್ ಏನಾತಂದ್ರ ನಾವು ನೀರ್ ಮೇಲೆ ಅಂದ್ರ ಅದ ಹಡಗ್ನಾಗ ಲಾಂಚ್ನಾಗ ಬರಕ್ ಆಗ್ಲಿಲ್ಲ ಯಾಕೆ ಅಂದ್ರ ಲೇಟ್ ಆತ್ಲ ಟೈಮ್ 6 ಗಂಟೆಗೆ ಬಂದ ಹಿಂಗಾತ್ ನೋಡ್ರಿ ನೀರ್ನಾಗ ಬಂದ್ರೆ ಇನ್ನೂ ಮಜಾ ಬರ್ತಿತ್ತು ನಾವು ಆಕ್ಚುಲಿ ಅಲ್ಲಿ 4 ಗಂಟೆಗೆ ಮುಗಿಸ್ಕೊಂಡಿದ್ವಿ 4:15 ಆಗಿತ್ತ ಎಲ್ಲಿ ಜೋಗದಾಗ ಜೋಗ ಒಳಗ ಕರೆ ಆದ್ರೂ ಲೇಟ್ ಆಗ್ಬಿಡುತ್ತೆ ಅಲ್ಲೇ ಫೋಟೋ ಅದ ಇದು ಅನ್ಕೊಂತಾನ ಸ್ವಲ್ಪ ಲೇಟ್ ಆಗ್ಬಿಡುತ್ತಲ್ಲ ನಮಗೆ ಅದಕ್ಕೆ ಈಗ ಫಸ್ಟ್ ಅಮ್ಮನ ದರ್ಶನ ತಗೊಳ್ರಿ ಹೋಗೋಣ ನಾವಂತೂ ಅಮ್ಮನ ದರ್ಶನ ತಗೊಂಡ್ಬರ್ತೇವಿ ನಿಮಗೂ ಆ ಅಮ್ಮನ ಆಶೀರ್ವಾದ ಇಲ್ಲ ಅಂತೇಳಿ ಆ ದೇವಿ ಕಡೆ ಬೆಡ್ಕೊಂಡ್ ಬರ್ತೇವಂತ ನೋಡ್ರಿ ಹೋಗೋಣ ಶ್ವೇತಾ ತೋರಿ ದರ್ಶನಾತೇನ್ವಾ ದರ್ಶನಾತ್ರಿ ಮತ್ತೆ ನೆಕ್ಸ್ಟ್ ಡೆಸ್ಟಿನಿಗೆ ಹೋಗುನ್ ನೋಡ್ರಿ ನೋಡ್ರಿಪ್ಪ ನೀವಂತರೂ ಕಾಣವಲ್ರಿ ಕತ್ಲ ಭಾಳ ಕತ್ಲಾಗೈತ್ ನೋಡ್ರಿ ನೋಡ್ರಿ ಎಲ್ಲರೂ ಗಾಡಿಯಾಗ ಗಟ್ರ ದೊಡ್ಡದೈತೆ ಹಾ ನೋಡ್ಕೊಂಡ್ ಜಿಗಿರಿ ನಮ್ಗೆ ಗಾಡಿ ಭಾರಿ ಐತ ಒಳಗಿಂದ ಕಲರ್ ಹ್ಞೂಪ್ಪ ಅಕ್ಕ ಹೊಡಿ ಡ್ಯಾನ್ಸ್ ಎಂತ ಬಿಸಿಲು ಮಾರೇ ಇದೆ ನನ್ನ ಥಿಯೇಟರ್ಸ್ ಅಲ್ಲಿ ಟೈಮ್ ನೋಡ್ರಿ ಬರೋಬ್ಬರಿ 8:10 ನಿಮಿಷ ಉಳಿದೈತಿ ನಾವೀಗ ಡೀಸೆಲ್ ತುಂಬ್ಸಾಕಂತೇಳಿ ನಿಂದ್ರಿಸಿದ್ವಿ ಆದ್ರೆ ನಮ್ಮ ಸ್ಪರ್ಶ ಅವ್ರಿಗೆ ಡೀಸೆಲ್ ಖಾಲಿ ಮಾಡ್ಬೇಕಾಗೈತಿ ಅಂದ್ರೆ ಪಾಟಿ ಮಾಡೋದೈತಿ ಅದ್ರ ಸಲುವಾಗಿ ಈಗ ಪಾಟಿ ಮಾಡಕ್ ಕೂತಾರ ನೋಡ್ರಿ ಅಲ್ಲಿ ಪಾಟಿ ಟ್ರೇ ಮೇಲೆ ಪದ್ದಚ್ಚಿರಿ ಸೊ ತೋರ್ಸಕ್ಕಾಗವಲ್ತ ಟೈಮ್ ನೋಡ್ರಿ ಬರೋಬ್ಬರಿ 9:30 ಆಗೈತಿ ನಾವಿಲ್ಲಿ ಒಂದು ಪೆಟ್ರೋಲ್ ಪಂಪ್ನಾಗ ಸೈಡ್ ಗಾಡಿ ಹಚ್ಚಿ ಫಸ್ಟ್ ಕ್ಲಾಸ್ ಊಟ ಮಾಡತ್ತೀವಿ ನನ್ನಂತರೂ ಆಲ್ಮೋಸ್ಟ್ ಅರ್ಧ ಊಟ ಮುಗಿತ ಲಾಸ್ಟಿಗೆ ಈಗ ಮೊಸರನ್ನ ತಿನ್ನಾಕತ್ತೀವಿ ಅದ್ರೊಳಗೆ ಮತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಮೊಸರು ಹಾಕೊಂಡ ಸೊ ಈಗ ಊಟ ಮಾಡ್ಕೊಂಡ ಮುಂದೆ ಹೋಗೋಣ ಅಂತ ಏನಂತೀರ ಎಲ್ಲರೂ ಈಗೆಲ್ಲರೂ ಊಟದ ಮೂಡ್ನಾಗ ಅದಾರ ಜೊತೆಕ ಯಾರು ಏನೋ ಮಾತಾಡಕೋಲ್ರಲ್ಲ ಹಸು ಆಗೈತಿ ಊಟ ಮಾಡೋಣ ನೋಡ್ರಿ ಪ್ರಶಾಂತನ ಏನು ಹೇಳತ್ತಿದ್ದಿ
ಶ್ವೇತಮ್ಮ ಎಲ್ಲಿ ಬಂದ್ ನಿಂತ್ರಿ, ಏನ್ ಮಾಡಕತ್ತೀರಿ? ಬ್ಯಾಕ್ಗ್ರೌಂಡ್ ನೋಡಿದ್ರೆ ನಿಮ್ಗೆ 99% ಜನಕ್ಕೆ ಗೊತ್ತಾಗಿರ್ತೈತಿ. ಓಕೆ, ನಾವ್ ಇವತ್ತ ಮುರುಡೇಶ್ವರಕ್ಕೆ ಬಂದೇವೆ ಅಂತ ಹೇಳಿ. ಇವತ್ತೇನಿಲ್ಲ, ರೆಸ್ಟ್ ಮಾಡ್ತೀವಿ. ನಾಳೆ ಬೀಚ್ ಒಳಗದು ಆಟ ಆಡ್ತೀವಿ. ಮತ್ತ್ ಬೇರೆ ಬೇರೆ ಪ್ಲೇಸಿಗೆ ಹೋಗೋದೈತಿ. ನೋಡ್ರಿ, ಇವತ್ತಿನ ಬ್ಲಾಗ್ ಅಂತ ನೋಡಿದ್ರಿ. ಈ ಬ್ಲಾಗನ್ನ ಇಲ್ಲೇ ಏನ್ ಮಾಡತ್ತೀನಿ. ಮತ್ತೆ ನಾಳೆ ಹೊಸ ಬ್ಲಾಗ್ ಸಿಗೋಣಂತೆಲ್ಲ. ಪ್ಯೂರ್ ಬೈ, ಟೇಕ್ ಕೇರ್. ಓಕೆ, ಸೊ ಚಲೋ, ಗುಡ್ ನೈಟ್.